ನಿಮ್ಮ ಫೇವ್ರೆಟ್ ಹೀರೋ ಯಾರು? ನನಗೆ ಆ್ಯಕ್ಚುಲಿ ಯಶ್ ಅವ್ರು ತುಂಬ ಇಷ್ಟ. ಇವಾಗ ಅಂತಲ್ಲ, ನನಗೆ ನಂಗೆ ತುಂಬ ಇಷ್ಟ ಆಗಿ ಇವತ್ತಿಗೂ ನನಗೆ ಹೇಳೋತ್ತಿಗೆ ಆ ಕಣ್ಣಲ್ಲಿ ಸ್ಪಾರ್ಕಲ್ ಬರ್ತಾ ಇದೆ. ನಂಗೆ ಒಂಥರ ಐ ಫೀಲ್ ವೆರಿ ಹ್ಯಾಪಿ. ಹಿಂಗಿದ್ರೆ ಹಿಂಗಿರಬೇಕು ಅಂತ ಅನ್ಸೋದು ಯಶ್ ಅವ್ರ ಬಗ್ಗೆ. ಎಸ್ಪೆಷಲಿ KGF ಒಂದು ಹಿಸ್ಟ್ರಿ ಮಾಡ್ತು, ಖಂಡಿತ ಹೌದು. ಒಂದು ಲ್ಯಾಂಡ್ ಮಾರ್ಕ್ ಆಯಿತು, ಒಂದು ಫುಟ್ ಪ್ರಿಂಟ್ ಮಾಡಿ ಹೋಗಿದ್ದಾರೆ. ಬಟ್ KGFಗಿಂತ ಮುಂಚೆ ಇದ್ದಿದ್ದು ಯಶ್ ಅವರು. ಕಿರಾತಕ, ರಾಜ ಹುಲಿ, ಮೊದಲ ಸಲ, ಗೂಗ್ಲಿ, ಅದರಲ್ಲೆಲ್ಲ ಇದ್ದಿದ್ದು ಯಶ್ ಅವರು. ನನಗೆ ಐ ಡೋಂಟ್ ನೋ ಇಫ್ ಸಂಬಡಿ ಕ್ಯಾನ್ ಪುಲ್ ಆಫ್ ದಟ್ ಕ್ಯಾರೆಕ್ಟರ್ ಅಷ್ಟು ಈಸಿಯಾಗೆ. ಒಬ್ಬ ರಾಕಿ ಬಾಯ್ ಆದವನು ಕಿರಾತಕಲಿ, ರಾಜ ಹುಲಿ ಅಂತ ಸಿನಿಮಾಗಳನ್ನು ಮಾಡಿ ನನಗೆ ಅವ್ರ ಆ್ಯಕ್ಟಿಂಗ್, ಅವ್ರದ್ದೊಂದು ಸ್ಟೇಚರ್ ನಂಗೆ ತುಂಬ ಇಷ್ಟ. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಹೀರೋಯಿನ್ಸಲ್ಲೂ ಅಷ್ಟೇ ನನಗೆ ಇತ್ತೀಚೆಗೆ ರುಕ್ಮಿಣಿ ವಸಂತ್ ಅವರು ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ರಾಧಿಕಾ ಪಂಡಿತ್ ಅವರು ನನಗೆ ತುಂಬ ಇಷ್ಟ. ಅವ್ರನ್ನ ಕ್ಯಾರಿ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಅವರೊಂದು ಬಜಾರಿ ಹುಡುಗರು ಕ್ಯಾರೆಕ್ಟರ್ ನೋಡಿದಾರಲ್ಲ ಹುಡುಗರಲ್ಲಿ, ಆ ಥರ ಒಂದು ಬಜಾರಿ ಕ್ಯಾರೆಕ್ಟರ್ಗೂ ಸೈ, ತುಂಬ ರೊಮ್ಯಾಂಟಿಕ್ ಕ್ಯಾರೆಕ್ಟರ್ಗೂ ಸೈ. ಆಮೇಲೆ ಅವ್ರದ್ದು ಗಣೇಶ್ ಅವ್ರ ಜೊತೆ ಒಂದು ಮೂವಿ ಬಂತು, ಮರ್ತೋಯ್ತು ಅದ್ರ ಹೆಸರು. ಬಟ್ ಅದರಲ್ಲೂ ಅಷ್ಟೇ ಬಾಬ್ ಕಟ್ ಇದೆ. ಸೊ ಝೂಮ್ ಕಾಶಿನಾಥ್ ಅವರಿದ್ದರು ಅದರಲ್ಲಿ, ಕರೆಕ್ಟ್. ಝೂಮಲ್ಲಿ ರಾಧಿಕಾ ಪಂಡಿತ್ ಅವರು ಪುಲ್ ಆಫ್ ಮಾಡಿರೋದು. ಐ ರಿಯಲಿ ಲವ್ ಹೌ ದೇ ಪೋರ್ಟ್ರೇ ದೆಮ್ಸೆಲ್ಸ್ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಆ್ಯಸ್ ವೆಲ್. ಅಣ್ಣಯ್ಯ ಸೀರಿಯಲ್ ಸೆಟ್ ಹೇಗಿರುತ್ತೆ? ನಾವು ತುಂಬ ಜಾಲಿಯಾಗೆ, ತುಂಬ ಒಬ್ರಿಗೊಬ್ರು ಮಾತಾಡಿಕೊಂಡು, ಕಾಲು ಎಳ್ಕೊಂಡು, ಒಬ್ರದೊಬ್ರು ಒಪಿನಿಯನ್ನ ಕನ್ಸಿಡರ್ ಮಾಡಿಕೊಂಡು, ತುಂಬ ಡಿಸ್ಕಷನ್ ಮಾಡಿಕೊಂಡು, ಗೇಮ್ಸ್ ಆಡಿಕೊಂಡು, ತಿನ್ಕೊಂಡು ಆರಾಮಾಗಿರ್ತೀವಿ. ಪ್ರತೀಕ್ಷಾ ತುಂಬಾ ಫುಡ್ಡಿನಾ? ಇಲ್ಲ, ಪ್ರತೀಕ್ಷಾ ಫುಡ್ಡಿ. ಸೊ ದ ಐಡಿಯಾ ಆಫ್ ಫುಡ್ಡಿ ಇದೆಯಲ್ಲ, ಅಂದರೆ ಫುಡ್ಡಿ ಅಂತಂದರೆ ಇಷ್ಟು ತಿಂತಾರೆ ಅಂತಲ್ಲ, ತಿನ್ನೋ ಇಂಟ್ರೆಸ್ಟ್ ಇದೆ. ತುಂಬ ಖಾದ್ಯಗಳನ್ನ ಟ್ರೈ ಮಾಡೋದು ಇದೆ. ತುಂಬ ಇಷ್ಟ ತಿನ್ನೋದು ಅಂತಂದರೆ. ಕ್ವಾಂಟಿಟಿ ಕಮ್ಮಿ ಇರ್ಬೋದು, ಬಟ್ ತಿನ್ನೋದು ನಂಗೆ ತುಂಬ ಇಷ್ಟ. ಟ್ರಾವೆಲ್ ಮಾಡೋದು ತುಂಬ ಇಷ್ಟ. ಸೊ ಪ್ರತೀಕ್ಷಾ ಅಂತಂದರೆ ಅವಳಿಗೆ ಜೀವನದಲ್ಲಿ ಯಾವುದೇ ಕಮಿಟ್ಮೆಂಟ್ಸ್ ಇಲ್ಲ ಅಂತಂದರೆ, ಜೀವನದಲ್ಲಿ ದುಡ್ಡು ದುಡಿಯೋದು ಮುಖ್ಯ ಅಲ್ಲ ಅಂತ ಆಗಿದ್ದಿದ್ರೆ, ಚೆನ್ನಾಗಿ ತಿನ್ಕೊಂಡು ಊರೂರು ಸುತ್ಕೊಂಡು ಇರ್ತಾಯಿದ್ಲು ಪ್ರತೀಕ್ಷಾ. ಪಕ್ಕ. ಶಾಪಿಂಗ್ ಕೇಳಿದ್ರಲ್ಲ, ಶಾಪಿಂಗ್ ಅಲ್ಲ, ನಾನು ಏನೇ ದುಡಿದ್ರೂ ಅದನ್ನ ಸೇವ್ ಮಾಡೋದೇ ಒಂದೇ, ತಿನ್ನೋಕ್ಕೆ, ಇಲ್ಲ ಅಂತಂದರೆ ತಿರ್ಗೋಕ್ಕೆ. ನಿಮ್ಮ ಬ್ಯಾಗ್ನಲ್ಲಿ ತಿಂಡಿ ಯಾವಾಗಲೂ ಇರುತ್ತಾ? ಕೋರ್ಸ್ ಇರುತ್ತೆ, ಮೋಸ್ಟ್ಲಿ ಇರುತ್ತೆ. ಎಸ್ಪೆಷಲಿ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅದೊಂದು ಗೊತ್ತಾಗ್ಬಿಟ್ಟಿದೆ ನನಗೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿಯುತ್ತೆ. ಮಧ್ಯದಲ್ಲಿ ಕೆಲವೊಂದು ಸತಿ ಹಶ್ವಾಗತ್ತೆ, ಇನ್ನೂ ಊಟ ಎಲ್ಲ ಇರಲ್ಲ. ನಾನು ಇವಾಗ ಮನೆಯಿಂದನೇ ತೊಗೊಂಡು ಹೋಗೋದು ಊಟ. ಯೂಶ್ವಲಿ ಏನಾರೋ ಒಂದು ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ನಿಮ್ಮ ಡೈಲಿ ರೋಟೀನ್ ಏನು? ಅರ್ಲಿ ರೈಸರ್ ನಾನು, ಅರ್ಲಿ ಬರ್ಡ್. ಸೊ ಬೆಳಗ್ಗೆ ಸ್ವಲ್ಪ ಬೇಗನೆ ಹೇಳ್ತೀನಿ, ಒಂದು 5 ಗಂಟೆ 6 ಗಂಟೆ ಒಳಗೆ ಎದ್ಬಿಟ್ಟಿರ್ತೀನಿ. ಅದಾದಮೇಲೆ ಸಮ್ಟೈಮ್ಸ್ ವರ್ಕೌಟ್ ಮಾಡ್ತೀನಿ. ಯೂಶ್ವಲಿ ಹೋಗ್ತೀನಿ ವರ್ಕೌಟ್ ಮಾಡೋಕ್ಕೆ, ಅದು ಇತ್ತೀಚೆಗೆ ಶುರು ಮಾಡಿರೋದು. ಆಮೇಲೆ ತಿಂಡಿ ತಿಂತೀನಿ. ಅವತ್ತಿಂದ ಏನೇನು ಮೀಟಿಂಗ್ಸ್ ಇರುತ್ತೆ ಅಥವಾ ಕೆಲಸ ಇರುತ್ತೆ ಅದನ್ನೆಲ್ಲ ಶೆಡ್ಯೂಲ್ ಮಾಡಿಕೊಂಡು, ಎಷ್ಟೊತ್ತಿಗೆ ಹೋಗಬೇಕು, ಯಾರನ್ನು ಮೀಟ್ ಮಾಡಬೇಕು, ಅಥವಾ ಏನು ಕೆಲಸ ಇದೆ ಅದೆಲ್ಲ ನೋಡ್ತೀನಿ. ಆಮೇಲೆ ಫಿಲ್ಮ್ಸ್ ನೋಡ್ತೀನಿ. ಯೂಶ್ವಲಿ ಅಟ್ಲೀಸ್ಟ್ ಒಂದು 2 days or 3 days ಒನ್ಸ್ಗೆ ಅಟ್ಲೀಸ್ಟ್ ಒಂದು ಫಿಲಮ್ ನೋಡ್ತೀನಿ, ಇಲ್ಲ ಯಾವ್ದಾದ್ರು ಒಂದು ಸೀರೀಸ್ ನೋಡೇ ಇರ್ತೀನಿ. ನನಗೆ ಐ ಥಿಂಕ್ ನಮಗೆ ಬರೋವಂಥ ಸಿನಿಮಾಗಳು, ವೆಟರನ್ ಆ್ಯಕ್ಟರ್ಸ್ ಅಥವಾ ಹೊಸದಾಗಿ ಬರ್ತಾ ಇರೋ ಎಲ್ಲ ಕಲಾವಿದ್ರೇ ನಮಗೆ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಥರ. ಒಬ್ಬರು ಒಂದು ಪಾತ್ರನ ಹೆಂಗೆ ಮಾಡಿದ್ದಾರೆ, ಅದನ್ನು ಹೆಂಗೆ ಮಾಡ್ಬೋದಿತ್ತು, ಅದ್ರ ಕ್ರಿಟಿಕಲ್ ಅನಾಲಿಸಿಸ್ ಮಾಡಿಕೊಂಡೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನಮಗೆ ಗೊತ್ತಾಗೋದು. ಸೊ ಅದಕ್ಕಾಗಿ ನನಗೆ ಅನ್ಸೋದು ಸಿನಿಮಾಗಳನ್ನ ಅಥವಾ ಯಾವುದೇ ಒಂದು ಸೀರೀಸ್ನ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮಾಡ್ತೀನಿ. ಆಮೇಲೆ ಸಂಜೆ ಅಷ್ಟೇ ಸ್ವಲ್ಪ ಚಿಲ್ ಮಾಡ್ತೀನಿ. ಏನಾದ್ರು ಕಾಂಟೆಂಟ್ ಏನಾದ್ರು ಮಾಡಿದರೆ ಅದನ್ನು ಎಡಿಟ್ ಮಾಡ್ತಿರ್ತೀನಿ. ನನ್ನ ನಾಯಿ ಇದೆ, ನಾಯಿ ಜೊತೆ ಆಟಾಡ್ತಿರ್ತೀನಿ. ಸೊ ಅದಾದಮೇಲೆ ಊಟ ಮಾಡ್ತೀನಿ. ಸಂಜೆ ಏನಾದ್ರು ಕೆಲಸ ಇದ್ದರೆ ಮಾಡ್ತೀನಿ, ಆಮೇಲೆ ಮಲ್ಕೋತೀನಿ. ಇಲ್ಲ, ತುಂಬ ಸಿಂಪಲ್. ಅದು ಹೇಳ್ತಾ ಇರ್ಬೇಕಾದ್ರೆ ಅಷ್ಟು ಇಷ್ಟಿಷ್ಟು ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ, ಇಲ್ಲ ಫ್ರೆಂಡ್ಸ್ ಯಾರ ಹತ್ರ ಮಾತಾಡ್ತೀನಿ, ಇಲ್ಲ ಫ್ರೆಂಡ್ಸ್ ಯಾರು ಫೋನ್ ಮಾಡಿರ್ತಾರೆ, ಸೊ ಅವ್ರ ಹತ್ರ ಮಾತಾಡೋದು. ರಂಗಭೂಮಿಯಲ್ಲಿ ಆಕ್ಟಿವ್ ಇದ್ದೀರಾ? ಎಸ್, ನಾನು ಥಿಯೇಟ್ರಲ್ಲಿ ಆ್ಯಕ್ಟಿವ್ ಇದ್ದೀನಿ. ಬಟ್ ಮುಂಚಿನಷ್ಟು ಇರೋಕ್ಕೆ ಆಗ್ತಾ ಇಲ್ಲ.
ಬಿಕಾಸ್ ಸೀರಿಯಲ್ ಕಮಿಟ್ಮೆಂಟ್ಸು ಹಾಗೆ ಇರೋದ್ರಿಂದ ಮುಂಚಿನಷ್ಟು ಆ್ಯಕ್ಟಿವ್ ನಾನು ಮುಂಚೆ ಎಲ್ಲ ಬೆಳಗ್ಗೆ ಒಂದು ರಿಹರ್ಸಲ್ಲು, ಆಮೇಲೆ ಕಾಲೇಜು, ಮತ್ತು ಸಂಜೆ ಒಂದು ರಿಹರ್ಸಲ್ಲು ಹಾಗೆಲ್ಲ ಮಾಡ್ತಾಯಿದ್ದೆ. ಇವಾಗ ಅಷ್ಟು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಥಿಯೇಟರ್ಗೆ. ಬಟ್ ನಾನು ಥಿಯೇಟ್ರ್ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸತಿ ಸಾವಿತ್ರಿ ನಿವಾಸ 36 ಸತಿ ಸಾವಿತ್ರಿ ನಿವಾಸ ಅಂತ ಒಂದು ನಾಟಕ ಇದೆ. ಧೀಮಹಿ ಅಂತ ತಂಡ, ಸೀತಾಕೋಟೆ ಅವರು ಮತ್ತು ಕಾರ್ತಿಕ್ ಹೆಬ್ಬಾರ್ ಅವ್ರದ್ದು. ಸೊ ಆ ತಂಡದಲ್ಲಿ ತುಂಬ ಆ್ಯಕ್ಟಿವ್ ಆಗೇ ನಾನು ನಾಟಕಗಳು ಮಾಡ್ಕೊಂಡು ಬಂದಿದ್ದೀನಿ. ಅದಲ್ಲದೆ ಬೆನಕ, ಸಂಚಯ, ರಂಗ ಸೌರಭ ಆ ಥರದ ತಂಡದ ಜೊತೆ ಇನ್ನೂ ಒಡನಾಟದಲ್ಲಿದ್ದೀನಿ. ಸಿನಿಮಾಗಳಲ್ಲಿ ಆಸಕ್ತಿ ಇದೆಯಾ? ಅವಕಾಶ ಬಂದು ಸಮಯ ಕಾಲ ಎಲ್ಲ ಕೂಡಿ ಬಂದು ಆ ಪಾತ್ರ ನನಗೆ ಅಂತಲೇ ಬರೆದಿದ್ರೆ ಖಂಡಿತ ನಾನು ಮಾಡ್ತೀನಿ. ಸಿನಿಮಾ ಮಾಡಲೇಬೇಕು, ಸಿನಿಮಾಕ್ಕೋಸ್ಕರನೇ ನಾನು ಬಂದಿರೋದು ಇಲ್ಲಿಗೆ ಅಂತಲ್ಲ, ಆ ಥರ ಏನಿಲ್ಲ. ಆದರೆ ನಂಗೆ ಸಿನಿಮಾಗಳು ಮಾಡೋದು ತುಂಬ ಇಷ್ಟ ಇದೆ. ನನಗೆ ತುಂಬ ಕ್ರಿಟಿಕಲಿ ಚಾಲೆಂಜಿಂಗಾಗಿ ಇರೋವಂಥ ಒಂದು ಕ್ರಿಟಿಕಲಿ ಅನಲೈಸ್ ಮಾಡೋಕ್ಕಾಗೋವಂಥ ಒಂದು ಕ್ಯಾರೆಕ್ಟರ್ಸ್ ತುಂಬ ಮಾಡೋದು ಇಷ್ಟ ಇದೆ. ಒಂಥರ ಲೀಡ್ ಮಾಡಬೇಕು ಅಂತಲ್ಲ, ನನಗೆ ಆ ಪಾತ್ರ, ಆ ಕತೆ ಚೆನ್ನಾಗಿರಬೇಕು, ಆ ಪಾತ್ರಕ್ಕೆ ಪ್ರಾಮುಖ್ಯತೆ ಸಿಗಬೇಕು ಆ ಒಂದು ಸಿನಿಮಾದ ಕಥೆಯಲ್ಲಿ. ಅಂಥ ಪಾತ್ರ ಯಾವ್ದಾದ್ರು ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ನಿಮ್ಮ ಹುಡುಗ ಹೇಗಿರಬೇಕು? ಚೆಕ್ ಲಿಸ್ಟ್ ಅಂತೆಲ್ಲ ಏನಿಲ್ಲ, ಬಟ್ ಬೇಸಿಕ್ ಹ್ಯುಮ್ಯಾನಿಟಿ ಇರಬೇಕು. ಅದನ್ನೇ ಮರ್ತೋಗ್ತಾ ಇದ್ದೀವಿ ನಾವು. ಬೇಸಿಕ್ ಹ್ಯುಮ್ಯಾನಿಟಿ, ಎಂಪತಿ ಇರಬೇಕು. ನಮ್ಮನ್ನ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಅಂಥ ಶಕ್ತಿ ಇರಬೇಕು. ಅದು ಐ ಥಿಂಕ್ ಅದು ಬಿಟ್ಟು ಎಂಪತಿ ಮತ್ತು ಗೌರವ, ಏನೇ ಆಗಲಿ ಎಷ್ಟೇ ಆಗಲಿ ಒಬ್ರನ್ನೊಬ್ರು ಬಿಟ್ಕೊಡ್ದೆ ಜೊತೆಗೆ ನಡೆಯುವಂಥ ಒಂದು ಮನೋಭಾವ ಇದ್ದರೆ ಅಷ್ಟೇ ಸಾಕು. ಸೊ ಚೆಕ್ ಲಿಸ್ಟ್ ಅಂತೆಲ್ಲ ಏನಿಲ್ಲ. ಬಿಕಾಸ್ ಚೆಕ್ ಲಿಸ್ಟ್ ಇದ್ಬಿಟ್ರೆ ಅದು ಆ ಬಾಂಧವ್ಯ ನಾನು ಏನು ಟಿಕ್ ಆಫ್ ಮಾಡ್ತಿರೋಂಗಾಗುತ್ತೆ. ರಿಲೇಷನ್ಶಿಪ್ ಇಸ್ ಆಲ್ ಅಬೌಟ್ ಅಕ್ಸೆಪ್ಟೆನ್ಸ್ ಅಲ್ವಾ? ಒಬ್ರನ್ನ ಒಪ್ಕೊಳ್ಳೋದೇ ರಿಲೇಷನ್ಶಿಪ್, ಅವ್ರು ಹೆಂಗಿದಾರೋ ಹಾಗೆ. ನನಗೆ ಬೇಕಾಗಿರೋದು ಮೇಜರಾಗಿ ಗೌರವಪೂರ್ವಕವಾಗಿ ನಡ್ಕೊಳ್ಳೋದು ಮತ್ತು ಎಂಪತಿ ಇರುವಂಥದ್ದು. ಗುಂಡಮ್ಮ ಬಗ್ಗೆ ಹೇಳಿ. ಗುಂಡಮ್ಮ ಪಾತ್ರ ನನಗೆ ಸಿಕ್ಕಿರೋದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ನನಗೆ ಚಾನ್ಸ್ ಕೊಟ್ಟಿರುವಂತಹ ಎಲ್ಲರಿಗೂ, ನಮ್ಮ ಚಾನೆಲ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ಮತ್ತು ಜನರು, ಆಡಿಯನ್ಸ್ ನಮಗೆ ತೋರಿಸ್ತಾ ಇರೋ ಪ್ರೀತಿ, ನನಗೊಬ್ಳಿಗೆ ಗುಂಡಮ್ಮ ಪಾತ್ರ ಒಂದಕ್ಕೆ ಅಂತಲ್ಲ, ಅಣ್ಣಯ್ಯಕ್ಕೆ, ಇಡೀ ಅಣ್ಣಯ್ಯ ತಂಡಕ್ಕೆ ತೋರಿಸ್ತಾ ಇರುವಂಥ ಒಂದು ಪ್ರೀತಿ ತೋರಿಸ್ತಿರೋ ರೀತಿ ನನಗೆ ಭಾಳ ಖುಷಿ ತಂದುಕೊಟ್ಟಿದೆ. ನಮಗೆ ತುಂಬ ಗ್ರೇಟ್ಫುಲ್ ಆಗಿದ್ದೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಡಿಯನ್ಸ್ಗೆ ಇದರ ಮುಖಾಂತರ. ಮತ್ತು ಗುಂಡಮ್ಮ ಪಾತ್ರದಲ್ಲಿ ಇನ್ನೂ ಸುಮಾರಷ್ಟು ಬದಲಾವಣೆಗಳು ಬರಬಹುದು. ಅವಳು ರೆಬೆಲ್ಲು ಆಗ್ಬೋದು, ಇಲ್ಲ ತ್ಯಾಗನೂ ಮಾಡ್ಬೋದು, ಇಲ್ಲ ಅಂತಂದರೆ ಏನು ಮಾಡ್ಬೋದು ಮುಂದೆ, ಪಿಂಕಿನ ಹೆಂಗೆ ನೋಡ್ಕೋತಾಳೆ, ಲೀಲಮ್ಮನ ಹೆಂಗೆ ಟಾಸ್ಕಿಗೆ ತೊಗೋತಾಳೆ ಅಥವಾ ತೊಗೊಳಲ್ವಾ, ಅಥವಾ ಪಾರು ಅದಕ್ಕೆ ಹೇಳ್ದಂಗೆ ತುಂಬ ಸೈಲೆಂಟಾಗಿ ಇದ್ಬಿಟ್ಟು ಸೀನನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಸುಮ್ಮನೆ ಇರ್ತಾಳ, ಏನು, ಅದೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸುಮಾರಿದೆ ನಮ್ಮ ಕಥೆಯಲ್ಲಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರಿ, ಕಾಯ್ತಾ ಇರಿ ಗುಂಡಮ್ಮನ ಪಾತ್ರ ಮುಂದೆ ಹೇಗೆ ಒಂದು ಟರ್ನ್ ತೊಗೊಳ್ಬೋದು ಅನ್ನೋದನ್ನು.